In last 30 years, there were three major floods which occurred in Raichur district, due to which people who resided near Tungabhadra river banks lost their houses. ಆಗಿನ ಕಾಲದ ಇವಾಗ 30 ವರ್ಷದ ಮ್ಯಾಗ ಬಂದಿತ್ತು ಹೊಳೆ. ಅವಾಗ್ಲದ್ದು ಐತ್ರಿ ಇದು. ನಾನು ಅದು ನೋಡ್ದಕ್ಕೆ ಇದ್ದೀನಿ, ಮೊನ್ನೆ ಹೊಳೆ ನೋಡ್ದಕ್ಕೆ ಇದ್ದೀನಿ, ಮತ್ತೆ ಚಿಕ್ಕ ಹೊಳೆ ನೋಡ್ದಕ್ಕೆ ಇದ್ದೀನಿ, ಮತ್ತೆ ಬಂದದ್ದು ನೋಡ್ರಿ ಬರೀ ನೀರಿನಾಗ ಮುಳುಗಿ ಇದ್ದೀನಿ ನಾವು. ಹುಟ್ಟಿದಾಗ್ಲದ್ದು ಅದೇ ಒಳಗ ಇದ್ದೀನಿ. ಬಂದಿವ್ರಿ ಇದೇ ಶಬ್ದಕ್ಕೆ ತಿಂಗಳಾಯ್ತು ರೀ. ಅಲ್ಲೇ ಇರೋದು ನಾವು, ಮನೆಗಳು ಇದಾವ್ರಿ ನೋಡಿ ಬಂದ್ರಿ. ನಾವು ಈ ವರ್ಷ ಅಲ್ಲೇ ಇದೀವಿ ನೋಡ್ರಿ ನಾವು. ಅವ್ರು ಏನಂತಾರ್ರಿ, ಪರಿಹಾರ ಹೆಚ್ಚಿಗೆಲ್ಲ ಇದಾರ ಅವರು, ಪರಿಹಾರ ಬರ್ತೈತಂತ ಇದಾರ ಅಂತಾರ್ರಿ. ನಾವು ಪರಿಹಾರ ಹೆಚ್ಚಿಗೆಲ್ಲ ನೋಡ್ರಿ ನಮಗೆ ಮೀರ್ತಿ ಇವಾಗ ಬಂದು ತಾನ ಮಾಡ್ಕೊಂಡು ಅವು ಮಣ್ಣಿನ ಮನೆ ಮೊದಲು ಮನೆಗಳೆಲ್ಲ ಹೋಗ್ಬಿಟ್ಟವ್ರಿ. ಹೋದ ಮೇಲೆ ಮತ್ತೆ ಕಟ್ಟಿಸಿದ್ವಿ, ಮತ್ತೆ ಕಟ್ಟಿಸಿದ ಮೇಲೆ ಮತ್ತೆ ಬಿತ್ತರಿ, ಮತ್ತೆ ಬಿದ್ದ ಮೇಲೆ ಮತ್ತೆ ಕಟ್ಟಿಸಿವ್ರಿ ಆ ಮನೆಗಳು. 3 ತಂಡ್ರಿ ಅದು. In 2009, there were floods in Raichur district. This affected many villages in Raichur, out of which 19 villages saw the worst situation in Manvi Taluk. It rained continuously for 6 days, due to which the houses which were built using mud were washed away as it rained for 6 days continuously and caused floods. ನಮ್ಮಂತ ಬಡವ್ರಿಗೆ ಅಪ್ಪ ನಮಗೆ ಏನು ಬೇಡ, ಇದ್ರಾಗ ಒಳಗ ನೀರು ಬಂದಿದ್ದು, ನೀರು ಬಂದ್ರೆ ಇದ್ರಾಗ ಹಿಡಿಯವು ಮಾಡ್ಕೊಂಡಾರ ಅವ್ರು. ಹಿಡಿಯೋ ಮಾಡ್ಕೊಂಡ್ರೆ ನೀರಿನಾಗ ನಿಂದಿರ್ಸಿ ಇವಾಗ ಒಂದು 3 ವರ್ಷದ ಮುಂದೆ ನೀರು ಬಂದಿದ್ದು ನಿಂತ್ಕೊಂಡಿವಿ. ನಮಗೆ ಪರಿಹಾರ ಬೇಡ, ಇನ್ನೊಂದು ಬೇಡ, ನಮಗೆ ತಾನ ಹೋಗಿ ಇರೋಕೆ ಊರು ಕೊಡ್ರಿ ಅಂತ ಕೇಳಿ, ಹೊಸ ಮನೆಗಳು ಕೊಡ್ರಿ ಕಟ್ಸಿಕೊಟ್ರಿ ಅವ್ರು ಸರ್ಕಾರ. ಅದು ಒಕ್ಕಂಬಕ್ಕೆ ನಮ್ಮ ಮಕ್ಕಳು ಮರಿದ್ದವರು ಹೋಗಿ ಒಕ್ಕಂಬಕ್ಕೆ ನಮಗೆ ಕೂಡಿಸಿಲ್ಲ ಅಂತಿದ್ರು. ಐದವರ ಮನೆಗಳು ಕಟ್ಸಿದ್ರು ಸರ್ಕಾರ, ಅದು ಸಹಾಯ ಮಾಡ್ರಿ ನಮ್ಗೆ ಏನು ಬೇಡ ಅಂತ ಕೇಳಿ ಅದು ಕೂಡ ಕೇಳಿ ಮತ್ತೆ ಇರಲಾರ್ದು ಬಂದು Villages which were built under Asare scheme by Karnataka government in association with some CSR funds to provide free houses to the flood victims who lost their houses during the floods. These houses were built far away from the flood zone in a height area. ಅವತ್ತಿನ ಪರಿಸ್ಥಿತಿ ನೋಡಿದಪ್ಪ ಅಂದರೆ ನಾನಾ ಥರ ಜನ ಪಡಲಾರ್ದ ಪಾಡುಗಳನ್ನು ಕಷ್ಟಗಳನ್ನು ಪಟ್ಟು ಅಲ್ಲಿನ ಜನ ಹೊರಗೆ ಬಂದು, ಅದು ಚೀಕಲ್ಪುರಿ ಅನ್ನೋದು ಪ್ರಥಮದಲ್ಲಿ ಒಂದೇ ಗ್ರಾಮ, ಇವತ್ತು 4 ಗ್ರಾಮಗಳಾಗ್ಯಾವ ಸರ. ಶಿಫ್ಟಿಂಗ್ ಹಾಕ್ಯಂತ ಬಂದು 4ನೇ ಗ್ರಾಮ. ಈಗೇನು ಹೊಸ ಗ್ರಾಮ ಆಗ್ಯದ ಸಲ 4ನೇ ಗ್ರಾಮ ಸರ್ ಅದು. ಆ 4ನೇ ಗ್ರಾಮಕ್ಕೆ ಇವತ್ತಿನವರೆಗೆ ಕಟ್ಸಿದ್ರು ಸರ್, ಮನೆಗಳು ಕಟ್ಸಿದ್ರು ಚೆನ್ನಾಗಿದ್ದು ಮನೆಗಳು. ಅವತ್ತೇ ಹಕ್ಕುಪತ್ರ ಕೊಟ್ಟಿದ್ರೆ ಇವತ್ತು ಅವ್ರವ್ರ ಕುಟುಂಬಗಳು ಹೋಗಿ ಅದನ್ನು ವಾಸ ಮಾಡೋಂಥ ವ್ಯವಸ್ಥೆ ಇತ್ತು ಸರ್. ಅದು ಎಲ್ಲ ಥರನೂ ಸೌಲಭ್ಯಗಳನ್ನು ಇತ್ತು ಸರ್ ಅಲ್ಲಿ. ಇವತ್ತು ಒಂದು ನೋಡೋಕೆ ಒಂದು ವಿದ್ಯುತ್ ತಂತಿಗೂ ಇಲ್ಲ ಸರ್. In Raichur district, after floods, with the help of some corporate companies, government bought the land and gave 1 lakh to build each houses. 7,500 houses were built in Raichur, out of which 3,308 houses are still vacant. In Chikalparvi village alone, government had built 550 houses, out of which not even a single house has been distributed to the people. Today, the condition of these houses has turned out to be very bad. It's so worse that even if it is distributed today, no one can live in these houses. ಇಲ್ಲ ಸರ್, ಯಾವ ಕಂದಾಯ ಅಧಿಕಾರಿಗಳು ಹೋಗಿ ನೋಡ್ತಾ ಇಲ್ಲ ಸರ್ ಅಲ್ಲಿ. ಅದೇನಂದ್ರೆ ಅಲ್ಲಿರೋ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು, ವಾಲೇಕರ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಗಿರ್ದವರ್ ಆಗಿರ್ಬೋದು, ಹೋಗಿ ನೋಡಿ ಅದ್ರ ಮೇಲೆ ಯಾರು ಕ್ರಮ ತೊಗೊಂಡ್ರೆ ಸರ್ ಅದು ಹೆಂಗಿರ್ಬೇಕು ಹಂಗೆ ಇರ್ತದೆ ಸರ್. ಅದು 550 ಮನೆಗಳನ್ನು ಕಟ್ಟಿ ಖಾಲಿಯಾಗ್ಯಾವ ನೋಡಿ ಸರ್. 550 ಮನೆಗಳನ್ನು ಕಟ್ಟ್ಯಾರ ಸರ್, ಕಚ್ಚಿ ಆಳು ಬಿದ್ದಾವೆ ಸರ್ ಮನೆಗಳು. ಯಾರಿಗೂ ಹಕ್ಕುಪತ್ರ ಕೊಡಲಿಲ್ಲ. People here said due to lack of basic facilities like road, water and electricity, they are not ready to shift. ನೀರು, ಶೌಚಾಲಯ, ರಸ್ತೆ, ವಿದ್ಯುತ್ ಸಂಪರ್ಕ ಯಾವುದೂ ಇಲ್ಲ. ಮೂಲಭೂತ ಸೌಕರ್ಯಗಳಿಲ್ಲ ಅಂದರೆ ಜನ ಇಲ್ಲಿ ಹೋಗ್ತಾರೆ. ಮೂಲಭೂತ ಸೌಕರ್ಯಗಳಿದ್ದರೂ ಜನ ಹೋಗ್ತಾರೆ. ಅಂತೇಳಿ ಇವತ್ತಿನವರೆಗೂ 3 ಸಲ ಸಭೆ ಮಾಡಿದರು. ತಹಸೀಲ್ದಾರ್ ಅಂಬರೀಷ್ ಬಿರಾದಾರ್ ಇರೋ ಕಾಲಕ್ಕೆ ತಹಸೀಲ್ದಾರ್ ಹೋಗಿ ಹಕ್ಕುಪತ್ರನ ಹಂಚ್ಬೇಕಂತೇಳಿ ಸಭೆಯನ್ನು ಮಾಡಿದರು. ಕೊನೆಗೆ ತಹಸೀಲ್ದಾರ್ ಯಾರಿಗೂ ಹಕ್ಕುಪತ್ರ ಕೊಡಲಿಲ್ಲ. ಹಕ್ಕುಪತ್ರನ ಪ್ರಿಂಟ್ ಆಗಿ ತಹಸೀಲ್ದಾರ್ ಹತ್ರ ಇಟ್ಕೊಂಡ್ರು. ಅದು ನೋಡೋಕೆ ಹೋದ ಮಾತ್ರ ಹೊಸ ಶಿಫ್ಟಿಂಗ್ ಏರಿಯಾ ಆಗ್ಯದ. ಇವತ್ತಿನವರೆಗೆ ಅಲ್ಲಿ ಯಾವ ಮನೆಗಳನ್ನೇ ಒಂದು ಅಂತನೇ ಇಲ್ಲ. ಒಂದು ಮನೆಯವ್ರು ಒಂದು ಕಿಟಕಿಲ್ಲ, ಬಾಗಿಲಿಲ್ಲ. ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಸರ್ಕಾರಕ್ಕೆ ವಂಚನೆ ಆಗ್ಯದ. We are left with another 9 villages which are supposed to be shifted to the new locations. These have been not yet shifted because of there are certain problems in that,
like there is no clear passage to walk to those places. People here said due to lack of basic facilities like road, water and electricity, they are not ready to shift. ಎಲ್ಲ ಹಳ್ಳಿಗಳಲ್ಲಷ್ಟೇ ಆಗಿದೆ, ಅಷ್ಟೇ ಆಗಿದೆ, ಇಲ್ಲಷ್ಟೇ ಆಗಿದೆ. ಕೆಲವೊಂದು ಎಡಿವಾಳ್ನಾಗ ಈಗ ಜನ ವಸತಿ ಮಾಡುತ್ತಿದ್ದಾರೆ, ಅವರಿಗೆ ಸ್ವಲ್ಪ ರಸ್ತೆ ಸಂಪರ್ಕ ಇದೆ, ಹಂಗಾಗಿ ಮಾಡುತ್ತಿದ್ದಾರೆ ಅವರು. ಈ ನಮ್ಮ ಮಾನ್ವಿ ತಾಲೂಕಿನಲ್ಲಿ 2-3 ಹಳ್ಳಿಗಳಲ್ಲಿ ರಸ್ತೆ ಸಂಪರ್ಕ ಸರಿಯಾಗಿಲ್ಲದ ಅಥವಾ ವಿದ್ಯುತ್ ಸರಿಯಾಗಿಲ್ಲದ, ಆಮೇಲೆ ಅಲ್ಲಿಗೆ ಬಸ್ ಹೋಗಂತ ವ್ಯವಸ್ಥೆ. Tildar says if people are ready to move in, we will try to solve the issue. People affected by the shifted villages are reluctant to shift to their new houses because they have a sentimental attachment with their old lands and house buildings in the old villages there. And secondly, Panchayat Raj department is still developing the old settlements and providing them basic amenities, electricity and other facilities, those which are easily accessible to the citizens, and this is one of the major reasons they are not ready to go to the new settlement area. ಆಯಾ ಒಂದು ನಿರ್ದಿಷ್ಟವಾದ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿ ಅವರನ್ನು ಸೂಕ್ತವಾಗಿ ಆ ಜಾಗದಲ್ಲಿ ಸೇರಿಸುವುದೇ ಸರ್ಕಾರದ ಕ್ರಮ. ಆದರೂ ನಮ್ಮ ಬೇಡಿಕೆ. Houses were built according to the survey numbers given by the Panchayat. In Chikalparvi village, houses then were 550 and Shift village had that number of houses. But today, people are fighting to get houses to every individual in the village. To issue the new Hakupatras in order to enable them to give a social security, that too based on the prevailing caste system as a colony to the particular caste, which is not advisable and not feasible by the government. So if we are going to address these two issues with Gram Sabhas and convince the public, so we are able to achieve the target of shifting the new villages. ಅಂದರೆ ಯಾವುದೋ ಒಂದು ಯೋಜನೆಯಲ್ಲಿ ಹಾಕಿ ಈಗ ಆಲ್ರೆಡಿ ತೊಗೊಂಡಿದ್ದಾರೆ, ಜಮೀನನ್ನು ತೊಗೊಂಡಿದ್ದಾರೆ, ಪ್ಲಾಂಟೇಶನ್ ಮಾಡಿದರೆ ಪ್ಲಾಂಟ್ ಆಗಿದ್ದಾವೆ, ಮನೆ ಕಟ್ಟಿದ್ದಾರೆ, ಬಿದ್ದು ಹೋಗಿದ್ದರಿಂದ ಅದು ಯಾವುದೋ ಯೋಜನೆಯಲ್ಲಿ ಇಟ್ಕೊಂಡು ಆ ಮನೆ ಕಡಿಸಿಕೊಟ್ರೆ ಮುಂದಿನ ಅನಾಹುತಕ್ಕೆ ತೊಂದರೆ ಆಗಲ್ಲ. People are ready to move to their new settlements. We will take up case with the government in order to get the houses repaired. ಹೇಳ್ರಿ ನಮಗೆ ಮನೆ ಅಂತ ಕಟ್ಸಿಕೊಡ್ಲಿ ನನಗೆ ಇಲ್ಲಿ ಐದು ಕಟ್ಟಿದ ಮನೆ ನಡೆಯಗಲ್ರಿ ಹೇಳ್ರಿ ಊರಾಗ ನಡೆಯಗಲ್ರಿ. ನೀನು ತಲೆ ಕಟ್ಸ್ಕೊಂಡು ಕೂಡ ನಡೆಯಗಲ್ರಿ. ಹೊಸ ಮನೆಗಳು 500 ಮ್ಯಾಗಕ್ಕೆ ಅವು ನಡೆಯೋದಿಲ್ಲ, ಅವು ಆಗೋದಿಲ್ಲ. ಎಲ್ಲರೂ 500 ಮನೆ ಆದಮೇಲೆ ಕಡಿಮೆ ಆದವ್ರು ನಾವೆಲ್ಲಿ ಇರ್ಬೇಕು ಅಂತ ಅದಕ್ಕೆ ನಿಂತ್ಬಿಟ್ಟು ಇವಾಗ ಅರ್ಧ ಮಂದಿಗೆ ಆತವ್ರಿ, ಅರ್ಧ ಮಂದಿಗೆಲ್ಲ ಅವ್ರಿಗೆ ತ್ರಾಸಲ್ಲ. ತಗೊಂಡವ್ರು ನೋಗ್ತವ್ರಿ, ತಗೊಳ್ದವ್ರು ಅವರು ಇರಲ್ಲ, ತ್ರಾಸ ಆಗ್ತೈತಿ. ಅವ್ರ ಮನಸ್ಸುಗಳು ನಂದ್ಕಂತಾವ. ಇರಂಗಿದ್ರೆ ಎಲ್ಲರಿಗೂ ಕೊಡಬೇಕು, ಇಲ್ಲದ್ರೆ ಹಂಗ ಇರಲ್ಲ ಅಂತ ಏನು ಮಾತಾಡ್ಬೇಕು ಬಿಡ್ರಿ. ಸ್ವಸ್ಥರು